ಹಾಯ್ ಎಲ್ರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಸೋನು. ಮಷೀನನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ನಿನ್ನೆ ಈ ಥರ 2 ಸ್ಟವ್ವಿಗೆ ಇವತ್ತು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಎಣಿಸಿಡ 1 2 ಅಂತ. ನಿನ್ನ ಬಾಯಿ ಮುರಿದೋಗುತ್ತಾ? ಕೊಟ್ಟು ಬಂದೆ ಮೇಡಮ್ ಅವರೇ, ಇಲ್ಲಿ ಗಡಿದುರ್ಗಮ್ಮ ದೇವಸ್ಥಾನ ಹತ್ರ. ಹಾಗೆ ಇವತ್ತಿನ ಮೇನ್ ಟಾಪಿಕ್ ಬಗ್ಗೆ ಹೇಳೋದಾದರೆ, ನಾವು ಸ್ಕ್ಯಾಮ್ ಆಗ್ತಿದ್ವಿ ಅಥವಾ ನಮಗೆ ಮೋಸ ಆಗ್ತಾ ಇತ್ತು ಸ್ವಲ್ಪದರಲ್ಲೇ. ನಾವು ಹತ್ರ ಫೋನ್ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಯಾವ ಪೇನೂ ಇಲ್ಲ. ಸೊ ನಾನು ಡೈರೆಕ್ಟ್ ಅಕೌಂಟಿಗೆ ಕಳಿಸ್ತೀನಿ ಈ ಥರ, ಡೆಬಿಟ್ ಆಗಿರೋ ಥರ ಎಲ್ಲ ಕಳಿಸಿದ್ರು. ಸೊ ಆ ಒಂದು ಮೆಸೇಜ್ ನೋಡಿಬಿಟ್ಟು ನಮಗೆ ಸ್ವಲ್ಪ ಡೌಟ್ ಬಂತು. ಸೊ ಇದು ಯಾವುದು ಸ್ಕ್ಯಾಮ್ ಅಂಥೇಳಿ. ಈ ಥರದ್ದು ಏನಾದರೂ ಆದಾಗ ಇದು ಅವ್ರ ಪ್ಲ್ಯಾನು. ಸೊ ನಮಗೆ ಇದು ಸ್ಟಾರ್ಟಿಂಗ್ಗೆ ಗೊತ್ತಾಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ಇವತ್ತು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ. ತುಂಬ ಸಪೋರ್ಟ್ ಬೇಕಾಗುತ್ತೆ, ಯಾಕಂದರೆ ಯೂಟ್ಯೂಬಲ್ಲಿ ವ್ಯೂಸ್ ಎಲ್ಲ ಚೆನ್ನಾಗಾದರೆ ನಮಗೂ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಆಲ್ರೆಡಿ ನಾವು ತುಂಬ ವಿಡಿಯೋಗಳನ್ನು ಬಿಟ್ಟಿದ್ದೀವಿ ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ. ಸೊ ಯೂಟ್ಯೂಬಲ್ಲಿ ನಾವು ಆದಷ್ಟು ವಿಡಿಯೋನ ಕಡಿಮೆ ಮಾಡಿಬಿಟ್ಟಿದ್ವಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಬೇಕಂತ ಅನ್ಕೋತಾ ಇದ್ದೀವಿ. ಹಾಗೆ ಈಗ ನೋಡ್ಬೋದು, ನಾವು ಬೆಳಗ್ಗೆನೇ ನಮ್ಮ ಕೆಲಸವನ್ನು ಶುರು ಮಾಡಿದ್ದೀವಿ. ಇವತ್ತು ಕೂಡ ರೊಟ್ಟಿ ಮಾಡೋದಿದೆ. ಸೊ ಕಾದಿರುವಂಥ ನೀರಿಗೆ ಅಂದರೆ ಕುದಿ ಬಂದಮೇಲೆ ನಾವು ಹಿಟ್ಟನ್ನು ಹಾಕಿ ಈ ಥರ ಕಲಿಸ್ತಾ ಇದ್ದೀವಿ. ಸಮಯ ಕೂಡ ನೀವು ನೋಡ್ಬೋದು, ಇನ್ನೂ ರೊಟ್ಟಿ ಬೇಯಿಸೋರು ಬಂದಿಲ್ಲ. ಹಾಗಾಗಿ ನಮ್ಮ ಮನೆಯವರೇ ಈಗ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದಕ್ಕೆ ನನ್ನ ಮಗಳು ತಾಳ ಹಾಕ್ತಾ ಇದ್ದಾಳೆ, ಹ್ಞೂ ಹ್ಞೂ ಅಂದ್ಕೊಂಡು. ಸೊ ಈ ಥರ ನಾವು ಹಿಟ್ಟನ್ನು ಕಲಿಸ್ತೀವಿ. ಇದಾದಮೇಲೆ ಮಷಿನ್ನಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ರೊಟ್ಟಿನ ತೆಗೆಯೋದು. ಇದು ಬೆಳಗ್ಗೆ ಮಾಡುವಂಥ ಕೆಲಸ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯವನ್ನು ನಾನು ಹೇಳಿದ್ದೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ, ಯಾಕಂದರೆ ನಮಗೆ ರೀಸೆಂಟ್ಲಿ ಒಂದು ಆದಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ ನಮಗೆ ಒಬ್ಬರು ಮೋಸ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಸೊ ಅದು ಏನು ಕತೆ ಅಂತ ಹೇಳ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಹಾಗೆ ಇಷ್ಟ ಆದರೆ ವಿಡಿಯೋಗಳು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತಿಂದ ಯೂಟ್ಯೂಬ್ ವಿಡಿಯೋ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲಿಗೆ ನಾವು ಮಾಡುವಂಥದ್ದು ನಮ್ಮ ಡೈಲಿ ರೂಟೀನ್ ತೋರ್ಸೋಣ ಅಂತ. ನಿಮಗೆ ಫಸ್ಟ್ ನಾವು ನೀರು ಬಿಸಿಯಿಂದ ಹಿಡ್ಕೊಂಡು ಹಿಟ್ಟು ಕಲಸೋದಿಂದ ಹಿಡ್ಕೊಂಡು ಇದನ್ನು ತೋರಿಸ್ತಿದ್ದೀವಿ. ಇದು ಇವಾಗ ಹಿಟ್ಟು ಕಲಿಸಿರೋದು, ಇದು ಹಿಟ್ಟು ಕಲಿಸ್ತಿರೋದು. ಗುಡ್ ಮಾರ್ನಿಂಗ್ ಸೋನು. ಇವರೇನೋ ಮಾಡ್ತಾ ಇದ್ದಾರೆ, ಗುಸು ಗುಸು ಪಿಸು ಪಿಸು. ಏನೋ ಸ್ಕೆಚ್ ಹಾಕಿದ್ದಾರೆ ಬೆಳಗ್ಗೆ. ಇವಾಗ ಈಗ ತಾನೇ ಎದ್ದಿದ್ದಾಳೆ. ಎದ್ದ ತಕ್ಷಣ ನಮ್ಮಮ್ಮನ ಮನೆಗೆ ಹೋಗ್ಬೇಕು ಅವಳದು ಪ್ಲ್ಯಾನ್. ಈಗ ದಿನ ಇದ್ದೇ ಇವಳದು. ಬಟ್ ಬ್ರಷ್ ಮಾಡಬೇಕು. ನಿಂಗೇನೋ ಒಂದು ಗಿಫ್ಟ್ ಇದೆ. ಅಲ್ಲಿ ಯಾರು ಹಾಕ್ತಾರೆ? ಮಾಡ್ತಿಲ್ಲ, ಯಾರಿಲ್ಲ. ದುಡ್ಡು ಹಾಕೋಣ ಕೈಗೆ. ಹಾಯ್ ಎಲ್ರಿಗೂ. ಈಗ ಮಷೀನನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ನಿನ್ನೆ ರಜೆ ಇತ್ತು, ಹಾಗಾಗಿ ಇವತ್ತು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿನ್ನೆ ಯಾಕೆ ರಜೆ ಇತ್ತು ಅಂದರೆ, ಕೆಲಸ ಮಾಡೋರೇನೋ ಊರಿಗೆ ಹೋಗ್ಬೇಕಿತ್ತಂತೆ, ಹಾಗಾಗಿ ಅವ್ರು ರಜೆ ಮಾಡಿದ್ರು. ಸೊ ಮೊನ್ನೆನೂ ನಾವು ರೊಟ್ಟಿ ಮಾಡಿಲ್ಲ. ಮೊನ್ನೆ ಬರೀ ಜೋಳ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಸೊ ನೀವು ನೋಡ್ಬೋದು, ಇಲ್ಲೆಲ್ಲ ಕ್ಲೀನ್ ಮಾಡಿ ಈ ಥರ ಹಾಕಿಲ್ಲ ಹೋಗಿದ್ದಾರೆ. ಇವತ್ತು ಮತ್ತೆ ಶುರು ಮಾಡಿದ್ದೀವಿ. ಸೊ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇವತ್ತು ನಾನು ಮಾಡ್ತಾಯಿದ್ದೀನಿ. ಡೈಲಿ ನಮ್ಮ ಮನೆಯವ್ರು ಮಾಡ್ತಾರೆ, ಇಲ್ಲಾಂದರೆ ರೊಟ್ಟಿ ಬೇಯಿಸೋಕೆ ಬರ್ತಾರಲ್ವ ಅವ್ರು ಮಾಡ್ತಾರೆ. ಸೊ ಈ ಥರ
ಸೊ ಇಲ್ಲಿ ನೀವು ನೋಡ್ಬೋದು, ನಾವು ಈ ಥರ 2 ಸ್ಟವ್ವಿಗೆ ಈ ಥರ ಕನೆಕ್ಷನ್ ಕೊಟ್ಬಿಟ್ಟಿದ್ದೀವಿ. ಅಂದರೆ ಒಂದೇ ಸಿಲಿಂಡ್ರಲ್ಲಿ ನಾವು ಯೂಸ್ ಮಾಡ್ಬೋದು ಅಂತ. ಮುಂಚೆ ಅದಕ್ಕೇ ಒಂದು ಸಪ್ರೇಟ್ ಸಿಲಿಂಡರ್ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಈ ಥರ ನಾವು ಐಡಿಯಾ ಮಾಡಿದ್ದೀವಿ. ಇವತ್ತಿಬ್ಬರೇ ಬರ್ತಾರೆ, ಸೊ ಒಬ್ರಿಗೆ ಹುಷಾರಿಲ್ಲ, ಹಾಗಾಗಿ ಇದಿಷ್ಟು ಇವತ್ತಿಂದು ಹಿಟ್ಟು. ಓಕೆ, ಮತ್ತೆ ಸಿಗ್ತೀವಿ. ಅಪ್ಪ ಮಾಡಿ ಯಾಕೆ ಕೆಮ್ಮು? ಯಾಕೆ ಯಾಕೆ ಕೆಮ್ಮು? ಯಾಕೆ ಬಂದೈತೆ ಕೆಮ್ಮು? ಗೊತ್ತಿಲ್ಲ. ಸತಿ 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 ಸತಿಕಾಯಿ 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 ಸತಿ ಸತಿ ಸತಿಕಾಯಿ 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 ಸತಿಕಾಯಿ. ಇವತ್ತು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಬಾಲ್ ರೊಟ್ಟಿ ಪ್ಯಾಕ್ ಮಾಡೋಣ, ಬಿಸಿ ರೊಟ್ಟಿ. ನಿನ್ನಲ್ಲ, ಸಾನಿಧ್ಯ ರೊಟ್ಟಿ ಕೇಂದ್ರ ನೀನಲ್ವಾ? ಬಾ, ಹೆಂಗೆ ಪ್ಯಾಕ್ ಮಾಡೋದಂತ ಹೇಳ್ಕೊಡು. ಬಾ ಬಾರೆ, ಎಣಿಸ್ಕೊಡು. ಬಾ ಹಾಂ, ನಾನು ಎಣಿಸ್ಕೊಡ್ತೀನಿ, ನೀನು ಪ್ಯಾಕ್ ಮಾಡು. ಬಾ, ಪೇಪರಿಗೆ ಹಾಕ್ಬೇಕು, ಜಲ್ದಿ ಬಾ. ಇದ್ರಾಗ ಗಿಡ ಕುತ್ಕೋ, ಇಲ್ಲಿ ಕುತ್ಕೋ, ಇದ್ರ ಮೇಲೆ ಇಡು. ಒಂದೇ ಹತ್ರ ಇಡು. ಹಾಂ ಜಾನಿ, ಇದು ಇಡು ಅದ್ರ ಮೇಲೆ. ನೀಟಾಗಿಡು. ವೆರಿ ಗುಡ್. ಎಣಿಸಿಡು, 1 2 ಅಂತ. ನಿನ್ನ ಬಾಯಿ ಮುರಿದೋಗುತ್ತಾ? ಮುನಿಸ್ನಾಗ ಹೇಳು, ಮೆಲ್ಲ ಕೇಳು. ಬಾಯಿ ಮುರಿದಿದ್ರೆ ರೊಟ್ಟಿ ಮುರಿತಾವ. ಹೋಗೇ ತಡಿಯ. ಅಲ್ಲಿ ಬಂದಾರಂತ ಬೇಗ ಕೊಡು. ಒಳ್ಳೆ ಕೊಡು. ಬಾಯ್. ಹೊಡೋದ ಹೆಂಗ ಬದುತ್ತೇನು ಗೋಡಿ? ನಿನ್ ಗೊಂಬೆ ನೋಡ ಇಲ್ಲಿ ಪಾಪ. ಕೊಟ್ಟು ಬಂದೆ ಮೇಡಮ್ ಅವರೇ, ಇಲ್ಲಿ ಗಡಿದುರ್ಗಮ್ಮ ದೇವಸ್ಥಾನ ಹತ್ರ. ನೀವು ಹೋಗಿದ್ರ ಕೊಡಕ್ಕೆ? ನಾಳೆ ನೀವೇ ಹೋಗ್ರಿ, ನೀವೇ ಓನರ್ ಇದಕ್ಕೆ, ನೀವೇ ಓನರ್, ನೀವೇ ಹೋಗ್ಬೇಕು.
ಹಾಗೆ ಇವತ್ತಿನ ಮೇನ್ ಟಾಪಿಕ್ ಬಗ್ಗೆ ಹೇಳೋದಾದರೆ ನಾವು ಸ್ಕ್ಯಾಮ್ ಆಗ್ತಿದ್ವಿ ಅಥವಾ ನಮಗೆ ಮೋಸ ಆಗ್ತಾ ಇತ್ತು, ಸ್ವಲ್ಪ ಅದರಲ್ಲೇ ನಾವು ಎಚ್ಚರಿಕೆಯನ್ನು ತೊಗೊಳ್ದೇ ಇದ್ದರೆ ಏನಂತ ವಿಷಯ ಹೇಳ್ತೀನಿ. ಹಾಗೆ ಈಗ ರೊಟ್ಟಿ ಆಗ್ತಿದ್ದಂಗೆ ನಮ್ಮ ಮನೆಯವರು ರೂಮಲ್ಲಿ ಆರಿಸ್ತಾ ಇದ್ದಾರೆ. ಕಿಟಕಿ ಬಾಗಿಲು ತೆಗೆದ್ರ ಜೊತೆಗೆ ಫ್ಯಾನನ್ನು ಹಾಕಿ ಬೇಗ ಬೇಗ ಕಡಕ್ಕಾದ್ಮೇಲೆ ಅವನ್ನ ಪ್ಯಾಕ್ ಮಾಡಿಕೊಂಡು ಕೊಡೋದಕ್ಕೆ ಹೋಗ್ತಾರೆ. ಇದು ನಮ್ಮ ಡೈಲಿ ರುಟೀನು. ಹಾಗೆ ಮೇನ್ ವಿಷಯಕ್ಕೆ ಬರೋದಾದರೆ, ಇತ್ತೀಚೆಗೆ ನಮಗೆ ಒಬ್ಬರು ಕಾಲ್ ಮಾಡಿದ್ರು. ಅವರು ನಮ್ಮ ಊರಿನ ಸುತ್ತ ಒಂದು ಹಳ್ಳಿ, ಆ ಊರಿನ ಹೆಸರು ನಂಗೆ ನೆನಪಾಗ್ತಾ ಇಲ್ಲ ಸಡನ್ನಾಗಿ. ಸೊ ಆ ಊರಿನ ಒಂದು IDFC ಬ್ಯಾಂಕ್ ಮ್ಯಾನೇಜರ್ ಅಂತೇಳಿ ಹೇಳ್ಕೊಂಡು ಫೋನ್ ಮಾಡಿದ್ರು. ಅವ್ರಿಗೆ 1500 ರೊಟ್ಟಿ ಬೇಕಿತ್ತಂತೆ. ಸೊ ಅವ್ರ ಮನೇಲಿ ಸೀಮಂತ ಕಾರ್ಯಕ್ರಮ ಇದೆ, ಫಂಕ್ಷನ್ ಇದೆ, ಹಾಗಾಗಿ ಬೇಕು ಅಂದರು. ಸರಿ ಓಕೆ ಅಂಥೇಳಿ ನಾವು ಅಮೌಂಟ್ ಹೇಳಿದ್ವಿ, ಇಷ್ಟಾಗುತ್ತೆ, ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಕ್ಕೆ ಓಕೆ ಮಾಡ್ತೀವಿ, ಇವತ್ತು ಎಷ್ಟು ಕೊಡೋದಕ್ಕಾಗುತ್ತೆ ಅಂತೇಳಿ ಕೇಳಿದ್ರು. ಇವತ್ತು ನಮಗೆ ಆರ್ಡ್ರೆಲ್ಲ ತುಂಬ ಇದೆ, ಒಂದು 200 ರೊಟ್ಟಿ ಅಡ್ಜಸ್ಟ್ ಮಾಡ್ಬೋದು ಇವತ್ತಾದರೆ ಅಂತ ಹೇಳಿದ್ದಕ್ಕೆ ಸರಿ ಇವತ್ತು ನಮ್ಮ ಡ್ರೈವರ್ಸ್ ಎಲ್ಲ ಬರ್ತಾರೆ ವ್ಯಾನ್ ಮಾಡಿಕೊಂಡು. ಸೊ ಏನೇನೋ ತೊಗೊಳ್ಳೋದಿದೆ ಹಾಗೆ ಬರ್ತಾರೆ, ಅವ್ರ ಹತ್ರ ಎಷ್ಟಾಗುತ್ತೋ ಅಷ್ಟು ರೊಟ್ಟಿ ಕೊಟ್ಟು ಕಳಿಸಿ, ನಾನು ಅಮೌಂಟ್ ಪೇ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಓಕೆ ಮಾಡಿ ಅಂತಿದ್ದಕ್ಕೆ ನನ್ನ ಹತ್ರ ಫೋನ್ಪೇ ಇಲ್ಲ, ಗೂಗಲ್ ಪೇ ಇಲ್ಲ, ಯಾವ ಪೇನೂ ಇಲ್ಲ. ಸೊ ನಾನು ಡೈರೆಕ್ಟ್ ಅಕೌಂಟಿಗೆ ಕಳಿಸ್ತೀನಿ, ನಿಮ್ಮ ಅಕೌಂಟ್ ನಂಬರು IFSC ಕೋಡು ಜೊತೆಗೆ ಹೋಲ್ಡರ್ ನೇಮ್ ಎಲ್ಲ ಕಳಿಸಿ ಅಂದಿದ್ದಕ್ಕೆ ನಾವು ರೆಗ್ಯುಲರಾಗಿ ಯೂಸ್ ಮಾಡದೇ ಇರುವಂಥ ಅಕೌಂಟ್ ನಂಬರನ್ನೇ ಕಳಿಸಿದ್ವಿ. ಅವರು ಅದಕ್ಕೆ ಸರಿ ಅಂತೇಳಿ ಹೇಳಿದ್ರು. ಅದಾದಮೇಲೆ ಮತ್ತೆ ಇಲ್ಲ ನಮ್ಮ ಡ್ರೈವರ್ಗೆ ಡೀಸೆಲ್ಗೆಲ್ಲ ಬೇಕಾಗುತ್ತೆ, 5000 ಎಕ್ಸ್ಟ್ರಾ ಕಳಿಸ್ತೀನಿ ಅಂಥೇಳಿ ಹೇಳಿದ್ರು. ಇಲ್ಲ ನಮಗೆ ಎಕ್ಸ್ಟ್ರಾ ಎಲ್ಲ ಏನು ಅಮೌಂಟ್ ಬೇಕಾಗಿಲ್ಲ, ಸೊ ನಿಮ್ಮ ಡ್ರೈವರ್ ಇಲ್ಲಿ ಬಂದ ಮೇಲೇ ಅವ್ರ ಮುಂದೆ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಹಾಕಿ ಅಂದಿದ್ದಕ್ಕೆ ಇಲ್ಲ ನಂಗೆ ಟೈಮ್ ಸಿಗಲ್ಲ ಹಾಗೆ ಈಗ ಅಂಥೇಳಿ ಹೇಳಿದ್ರು. ಸರಿ ಓಕೆ ಆಯಿತು ಅಂಥೇಳಿ ಅದಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಒಂದು ಸ್ಕ್ರೀನ್ಶಾಟ್ ಕಳಿಸ್ತಾರೆ ಅವರು. ಮೆಸೇಜು ಅವ್ರ ಅಕೌಂಟಿಂದ ಅಮೌಂಟ್ ಕ್ರೆಡಿಟ್ ಆಗಿರೋ ಥರ, ಡೆಬಿಟ್ ಆಗಿರೋ ಥರ ಎಲ್ಲ ಕಳಿಸಿದ್ರು. ಸೊ ಆ ಒಂದು ಮೆಸೇಜ್ ನೋಡಿಬಿಟ್ಟು ನಮಗೆ ಸ್ವಲ್ಪ ಡೌಟ್ ಬಂತು. ಸೊ ಇದು ಯಾವುದೋ ಸ್ಕ್ಯಾಮ್ ಅಂಥೇಳಿ. ಈ ಥರದ್ದು ಏನಾದರೂ ಆದಾಗ ನಾವು ಸಡನ್ನಾಗಿ ಬ್ಯಾಲೆನ್ಸ್ ಚೆಕ್ ಮಾಡಬಾರ್ದು ಅಂಥೇಳಿ ನಾವು ಬ್ಯಾಲೆನ್ಸ್ ಚೆಕ್ ಮಾಡಲಿಲ್ಲ. ನಮ್ಮ ಮನೆಯವರು ಫೋನ ರೀಸ್ಟಾರ್ಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅವರಿಗೆ ಕಾಲ್ ಮಾಡಿದರು, ನಿಮ್ಮ ಕಡೆಯಿಂದ ನಮಗೆ ಯಾವ ಅಮೌಂಟು ಬಂದಿಲ್ಲ ಅಂಥೇಳಿ. ಆಗ ಅವರು ಇಲ್ಲ ನಾನು ನೆಫ್ಟ್ ಮೂಲಕ ಕಳಿಸಿದ್ದೀನಿ, ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಹೇಳಿದ್ರು. ಓ ಹೌದಾ ಸರಿ ಅಂತೇಳಿದ್ವಿ. ಸೊ ಅವ್ರು ಮಾತಾಡ್ತಾನೆ ಹೇಳಿದ್ರು, ನಮ್ಮ ಡ್ರೈವರ್ಗೆ ಡೀಸೆಲ್ಗೆ ಬೇಕು ಒಂದು 2000 ರೂಪಾಯಿ ಕಳಿಸಿ ಅಂಥೇಳಿ. ಸೊ ನಮ್ಮ ಮನೆಯವರಿಗೆ ಪಕ್ಕ ಕನ್ಫರ್ಮ್ ಆಯಿತು ಇದು ಸ್ಕ್ಯಾಮ್ ಅಂಥೇಳಿ. ಇಲ್ಲ ನಿಮ್ಮ ಕಡೆಯಿಂದ ಅಮೌಂಟ್ ಬಂದಿಲ್ಲ, ಬಂದಾದಮೇಲೆ ಕಳಿಸ್ತೀವಿ ಅಂತೇಳಿ ನಾವು ಫೋನನ್ನು ಕಟ್ ಮಾಡಿದ್ವಿ. ಅದಾದಮೇಲೆ ನಮಗೆ ಗೊತ್ತಿರೋ ತುಂಬ ಜನರಿಗೆ ಕೇಳಿದ್ವಿ, ಈ ಥರದ ವ್ಯಕ್ತಿ ಯಾರಾದರೂ ಇದ್ದಾರೆ ಅಲ್ಲಿ ಗೊತ್ತಿರೋರು ಅಂತ. ಸೊ ಯಾರೂ ಗೊತ್ತಿಲ್ಲ ಅಂತ ಹೇಳಿದ್ರು. ಹಾಗೆ ಅವರ ನಂಬರನ್ನು ನಾವು ತುಂಬ ಜನರಿಗೆ ಕಳಿಸಿದ್ವಿ. ಕಾಲ್ ಮಾಡಿದರೆ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಮತ್ತು ಬೇರೆ ಟ್ರೂ ಕಾಲರಲ್ಲಿ ಬೇರೆ ಅವರ ಹೆಸರು ಬರ್ತಾಯಿತ್ತು. ಸೊ ಈ ಥರ ಸ್ಕ್ಯಾಮ್ ಆಗಿತ್ತು. ಅವ್ರದ್ದು ವಿಚಾರ ಏನಪ್ಪ ಅಂದರೆ, ಈ ಥರ ಎಕ್ಸ್ಟ್ರಾ ಅಮೌಂಟ್ ಹಾಕಿರೋ ಥರ ಮಾತಾಡಿ, ಎಕ್ಸ್ಟ್ರಾ ಅಮೌಂಟಿಂದ ಏನಿದೆ ಅಲ್ವ ಸ್ವಲ್ಪ ಅದರಲ್ಲಿ ಕಳಿಸಿ, ನಮಗೆ 2000 ರೂಪಾಯಿ, ಅದರಲ್ಲಿ ಡ್ರೈವರ್ಗೆ 3000 ಕಳಿಸಿ ಅಂಥೇಳಿ ಅವ್ರು ನಮ್ಮ ಹತ್ರ ದುಡ್ಡನ್ನು ಹಾಕ್ಸ್ಕೊಳ್ಳೋದು, ಇದು ಅವ್ರ ಪ್ಲ್ಯಾನು. ಸೊ ನಮಗೆ ಇದು ಸ್ಟಾರ್ಟಿಂಗಿಗೆ ಗೊತ್ತಾಗಿತ್ತು. ಹಾಗಾಗಿ ನಾವು ಇದರಲ್ಲಿ ತುಂಬ ಹುಷಾರಾಗಿದ್ವಿ. ಈ ಥರ ಎಲ್ರಿಗೂ ಆಗಿರುತ್ತೆ, ಬಹುಶಃ ಯಾರು ಹೇಳ್ಕೊಳ್ಳಲ್ಲ. ಬಟ್ ನಾನು ಇದನ್ನ ಹೇಳ್ತಾ ಇರುವಂಥ ಉದ್ದೇಶ ಏನಪ್ಪ ಅಂದರೆ, ಯಾರೇ ಒಂದು ಆರ್ಡ್ರ್ ಕೊಡ್ತಾ ಇದ್ದಾಗ ಅವರು ಸಡನ್ನಾಗಿ ನಾನು ದುಡ್ಡು ಹಾಕ್ಬಿಡ್ತೀನಿ ಅನ್ನೋ ಥರ ಯಾರು ಮುಂದೆ ಬರ್ತಾರೆ, ಅಲ್ಲಿ ಬಹುತೇಕ ಅದು ಸ್ಕ್ಯಾಮ್ ಅಂತ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಸೊ ಅವತ್ತು ನಾವು ಸ್ವಲ್ಪ ಟೆನ್ಷನ್ ಆಗಿ ಅದು ಇದು ಕೆಲಸನೆಲ್ಲ ಬಿಟ್ಟು ಅದ್ರ ಕಡೆ ಏನೋ ಆದರೂ ನಮ್ಮ ಅಕೌಂಟ್ ಅದು ಇದನ್ನು ಪ್ರಾಬ್ಲಮ್ ಆಗುತ್ತೇನೋ ಅಂತ ಸ್ವಲ್ಪ ಭಯದಲ್ಲಿ ಇದ್ವಿ ನಾವು. ಅದನ್ನು ಬಿಟ್ಟು ಅದಾದಮೇಲೆ ಅವರ ನಂಬರನ್ನು ಡಿಲೀಟ್ ಮಾಡಿದ್ವಿ. ನಾವು ಎಷ್ಟೋ ಸರಿ ಫೋನ್ ಮಾಡಿದ್ರು ಕೂಡ ಅವರು ಪಿಕ್ ಮಾಡ್ತಾ ಇರಲಿಲ್ಲ. ಸೊ ಈ ಥರ ನಮಗೆ ಸ್ಕ್ಯಾಮ್ ಆಯಿತು ಅಂತಲೇ ಹೇಳ್ಬೋದು. ನಾವೇನೂ ಸ್ಕ್ಯಾಮ್ ಆಗಿಲ್ಲ, ಬಟ್ ಪ್ರಯತ್ನ ಅಂದರೂ ನಡೆದಿದ್ದಂತೂ ಖಂಡಿತ. ಸೊ ಈಗ ನೋಡ್ಬೋದು ನನ್ನ ಮಗಳು ಹಿಟ್ಟನ್ನು ತೊಗೊಂಡು ಆಟ ಆಡ್ತಾ ಇದ್ದಾಳೆ. ಸೊ ಪ್ರತಿದಿನ ಅವಳದು ಈ ಥರ ಕೆಲಸಗಳು ನಡೀತಾ ಇರುತ್ತೆ. ನಮ್ಮ ರೊಟ್ಟಿ ಬಿಸ್ನೆಸ್ ಅಂದಮೇಲೆ ಅವಳು ಸ್ವಲ್ಪ ಹಿಟ್ಟು ತೊಗೊಂಡು ಆಟ ಆಡಲೇಬೇಕು. ಸೊ ಈಗ ಅವಳು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿದ್ದಾಳೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ. ಹೆಚ್ಚೆಚ್ಚು ಯೂಟ್ಯೂಬ್ ವಿಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.